ಹೈಕೋರ್ಟ್ನಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರ್ತಕ್ಕಂತಹ ಈ ಒಂದು 200 ಯೂನಿಟ್ ವರೆಗೆ ವಿದ್ಯುತ್ ಬಿಲ್ ಫ್ರೀ ಅಂತಕ್ಕಂತಹ ಗ್ಯಾರಂಟಿಯನ್ನು ಕೊಟ್ಟಿದ್ರು. ಆದ್ರೆ ಇದೀಗ ಕಲಬುರಗಿಯ ಜನರು ಕಂಗಾಲಾಗಿ ಹೋಗಿದ್ದಾರೆ. ಯಾಕಂತಂದ್ರೆ ಈ ಕಲಬುರಗಿಯಲ್ಲಿ ಅದರಲ್ಲೂ ಪ್ರಮುಖವಾಗಿ ಜೇವರ್ಗಿ ತಾಲೂಕಿನ ಹಲವು ಗ್ರಾಮಗಳಲ್ಲಿ ರೈತರಿಗೆ ಹಾಗೂ ಅಲ್ಲಿರ್ತಕ್ಕಂತಹ ಸಾರ್ವಜನಿಕರಿಗೆ ವಿದ್ಯುತ್ ಬಿಲ್ ಎಷ್ಟು ಬಂದಿದೆ ಅಂತಂದ್ರೆ ಲಕ್ಷ ಗಟ್ಟಲೆ ಬಿಲ್ ಬಂದಿದೆ. ಹಾಗಾಗಿ ಅಲ್ಲಿರ್ತಕ್ಕಂತಹ ಸಾರ್ವಜನಿಕರು ಈ ವಿದ್ಯುತ್ ಬಿಲ್ ಅನ್ನು ಕಂಡು ಕಂಗಾಲಾಗಿ ಹೋಗಿದ್ದಾರೆ. ಹಾಗಾದ್ರೆ ಏನಿದು ವಿದ್ಯುತ್ ಬಿಲ್ನ ಕತೆ ನೋಡ್ಕೊಂಡು ಬನ್ನಿ. ಗೃಹ ಜ್ಯೋತಿ ಯೋಜನೆ ಮೂಲಕ ಉಚಿತ ವಿದ್ಯುತ್ ಅನ್ನ ನೀಡ್ತೇವೆ ಅನ್ನುವಂತ ಮಾತನ್ನ ಹೇಳಿದ ಸರ್ಕಾರ ಇದೀಗ ಜೇವರ್ಗಿ ತಾಲೂಕಿನ ಹಲವು ಗ್ರಾಮಗಳಲ್ಲಿನ ಜನರಿಗೆ ವಿದ್ಯುತ್ ಶಾಕ್ ಅನ್ನ ಕೊಟ್ಟಿರುವಂತ ಏನಾಗಿದೆ ಅಂತ ಹೇಳಿ ನಾನು ಅವರನ್ನೇ ಮಾತಾಡ್ತಾ ಹೋಗ್ತೀನಿ ನೇರವಾಗಿ. ಸರಿಗೆ ಏಕಾಏಕಿಯಾಗಿ ಇಷ್ಟು ಬಂದಿದೆ ಬಿಲ್ ಅಂತ ಹೇಳ್ತಾ ಇದ್ರೆ ಏನ್ ಸಮಸ್ಯೆ ಆಗಿರೋದು? ಸಮಸ್ಯೆ ಏನಾಗಿದೆ ಅಂತೇಳಿ ಜೆಸ್ಕಾಂ ಅಧಿಕಾರಿಗಳು ಹೇಳಬೇಕು. ಯಾಕೆಂತ ಹೇಳಿದ್ರೆ ಕಳೆದ ಹಲವಾರು ತಿಂಗಳಿಂದ ಇವರು ಬಿಲ್ ಕಟ್ಕೊತ ಬಂದಿದ್ದಾರೆ. ಏನು ಗೃಹ ಜ್ಯೋತಿ ಮೂಲಕ ಸ್ಕೀಮ್ ಸ್ಟಾರ್ಟ್ ಆಗ ಜೀರೋ ಬಿಲ್ ಮಾಡೋಕ್ಕಿಂತ ಮುಂಚೆ ಏನು ಬಾಕಿ ಇತ್ತು ಅದೆಲ್ಲ ಕಟ್ಟಿಸ್ಕೊಂಡಾದ್ಮೇಲೆ ಜೀರೋ ಬಿಲ್ ಮಾಡಿದ್ದಾರೆ. ಇದುವರೆಗೂ 10 ತಿಂಗಳು 12 ತಿಂಗಳು ಜೀರೋ ಬಿಲ್ ಬಂದಿರತಕ್ಕಂಥದ್ದು ಹೋದ ತಿಂಗಳಿಂದ ಏಕಾಏಕಿ ಏನದ ಮನ್ಸಿಗೆ ಬಂದಂಗೆ ಬಿಲ್ ಕೊಟ್ಟಿದ್ದಾರೆ. 10,000, 18,000, 20,000, 44,000, 50,000, 1 ಲಕ್ಷದವರೆಗೂ ಬಿಲ್ ಕೊಟ್ಟಿದ್ದಾರೆ. 2 ಲಕ್ಷ ಕೊಟ್ಟಿದ್ದಾರೆ. ಒಬ್ರಿಗೆ 4 ಲಕ್ಷ ಕೊಟ್ಟಿದ್ದಾರೆ. ಆ 4 ಲಕ್ಷ ಕೊಟ್ಟಿರೋ ಇಲ್ಲಿ ಇರೋದನ್ನೇ ಇಲ್ಲ, ಬಾಂಬೆದಲ್ಲಿ ಇರ್ತಾರೆ. ಒಂದೇ ಒಂದು ರೂಮ್ ಇರ್ತಕ್ಕಂಥದ್ದು. ಇಂಥ ಅಕ್ರಮವೆಲ್ಲ ನಡೆದಿದೆ. ಇದನ್ನ ನಾವು ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳ ಗಮನಕ್ಕೆ ತಂದ್ರೆ ಬಾಕಿ ಅಂತ ಹೇಳ್ತಾರೆ. ಯಾವ ಬಾಕಿ ಸ್ವಾಮಿ? 10 ತಿಂಗಳು ಜೀರೋ ಬಿಲ್ ಕೊಟ್ಟಿರ್ತಕ್ಕಂಥದ್ದು ಅವಾಗ ಇಲ್ಲದೆ ಇರ್ತಕ್ಕಂಥ ಬಾಕಿ ಈಗ ಎಲ್ಲಿಂದ ಬಂತು ಅಂತಕ್ಕಂಥ ಪ್ರಶ್ನೆ ಕೇಳಿದ್ರೆ ಅವರಲ್ಲಿ ಉತ್ತರ ಇಲ್ಲ. ಇಲ್ಲಿ ಉದಾಹರಣೆಗೆ ಇಲ್ಲಿ ಇದು ಜೀರೋ ಬಿಲ್ ಬಂದಿತ್ತು. ಈ ಸರ್ತಿ ಅವ್ರು 44,310 ರೂಪಾಯಿ ಬಂದಿದೆ. ಇದು ಏನದ ಜೀರೋ ಬಿಲ್ ಬಂದಿತ್ತು. ಈಗ 1,10,000 ಬಂದಿದೆ. ಇವರೆಲ್ಲ ಏನದ ಕಮರ್ಷಿಯಲ್ ಅಲ್ಲ. ಇದು ಜನ ವಸತಿ ಮಾಡ್ತಕ್ಕಂಥದ್ದು, ಜನ ಏನದ ಕೂಲಿ ಮಾಡ್ತಕ್ಕಂಥವ್ರು, ಸಣ್ಣ ರೈತರು, ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರ್ತಕ್ಕಂಥ ಕಾರ್ಮಿಕರ ಮನೆಗಳಿವೆಲ್ಲ. ಇವೆಲ್ಲ ಏನದ 2 ರೂಮು 3 ರೂಮು ಮ್ಯಾಕ್ಸಿಮಮ್ ಆ ಊರಲ್ಲಿ ಇರ್ತಕ್ಕಂಥ 4 ರೂಮ್ಗಿಂತ ದೊಡ್ಡ ಮನೆನೇ ಇಲ್ಲ. 3-4 ಫ್ಯಾನು, 3-4 ಲೈಟು, 1-2 ಫ್ಯಾನ್ ಬಳಕೆ ಮಾಡ್ತಕ್ಕಂಥ ಮನೆಗಳಿವೆಲ್ಲ. ಇವೆಲ್ಲ 200 ಯೂನಿಟ್ ಒಳಗಡೆ ಬರ್ತಕ್ಕಂಥವು. ಹಾಗಾಗಿ ನೀವು ಮಾಡಿ ಏನೋ ಜೆಸ್ಕಾಂ ಅಧಿಕಾರಿಗಳು ಯಾವುದೋ ಒಂದು ಲೋಪ ಮಾಡಿದ್ದಾರೆ, ಆ ಲೋಪನ ಸರಿ ಮಾಡ್ಕೊಳ್ಬೇಕು. ಇಲ್ಲೇ ಇದ್ರೆ ನಾವು ಚಳವಳಿಗೆ ಇಳಿಬೇಕಾಗ್ತದೆ, ಅನಿವಾರ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ. ಮತ್ತೊಬ್ಬರು ಇದ್ದಾರೆ ಸರ್, ನಿಮ್ದು ಬಿಲ್ ಬಂದಿದ್ದಾನ? ಏನಾಗಿರೋದು? ಎಷ್ಟು ಗ್ರಾಮಸ್ಥರಿಗೆ ಈ ರೀತಿಯಾಗಿ ತೊಂದರೆ ಆಗಿದೆ ಸರ್? ಸುಮಾರು ಯಳವಾರ್, ಸಿಗರ್ತಳ್ಳಿ, ಚಿಗರಳ್ಳಿ, ಸೋಮನಾಥಹಳ್ಳಿ, ಕೊಡಚಿ, ಲಖಣಾಪುರ್ ಇಂಥ ಸುಮಾರು ಗ್ರಾಮಗಳಿಗೆ ಹಿಂಗೆ ಬಂದೈತೆ. ಅದು ಇರೋದಕ್ಕೆ ಒಂದು ಮನೆ ಇರುತ್ತೆ, ಒಂದು ಲೈಟ್ ಸುಡ್ತಾರೆ. ಆ ಒಂದು ಲೈಟ್ ಸುಟ್ಟಲ್ಲಿ ಅವರಿಗೆ 50,000, 40,000, 30,000 ಬರ್ತಾ ಇರೋದು ಇದು ಸರಿಯಾದದ್ದಲ್ಲ. ಇದು KEB ಅಧಿಕಾರಿಗಳು ಇದು ದೊಡ್ಡ ಫ್ರಾಡ್ ಮಾಡ್ತಾ ಇದ್ದಾರೆ. ಯಾಕೆ ಫ್ರಾಡ್ ಅಂತ ಹೇಳ್ತಾ ಇವಿ ಅಂದರೆ 20,000, 30,000 ಬಿಲ್ ಬಂದಂಥ ಸಂದರ್ಭದಲ್ಲಿ ಆ ರೈತರಿಗೆ ಏನು ಹೇಳ್ತಾರೆ ಅಂದರೆ, ನೀವು ಕಡಿಮೆ ಮಾಡಿರಿ, ನಾವು ಎಲ್ಲ ನಿಮ್ಗೆ ಮನ್ನಾ ಮಾಡ್ತೀವಿ ಅನ್ನೋಂಥ ಮಾತು ಹೇಳಿ ಅವ್ರ ಬಳಿ 15,000 ಕಟ್ಕೊಂಡು 30,000 ಇದ್ದವರಿಗೆ ಉಳಿದ 15,000 ಮನ್ನಾ ಮಾಡ್ತೀವಿ ಅಂತ ಹೇಳಿದರೆ ಇದರ ಅರ್ಥ ಏನಂದ್ರೆ ಇವ್ರಿಗೆ ಮನ್ನಾ ಮಾಡುವಂಥ ಅಧಿಕಾರ ಇದೆಯಾ? ಇಲ್ಲ. ಮನ್ನಾ ಮಾಡ್ತೀವಿ ಹಿಂಗೆಲ್ಲ ಮಾಡ್ತಾರಂದ್ರೆ ಇದು ದೊಡ್ಡ ಫ್ರಾಡ್ ಇದೆ. ಇದಿಷ್ಟು ಇಲ್ಲಿನ ಗ್ರಾಮಸ್ಥರು ಮತ್ತೆ ರೈತರು ಹೇಳ್ತಾ ಇರುವಂತದ್ದು. ಆಗಿರುವಂತ ಸಮಸ್ಯೆ ಜೆಸ್ಕಾಂ ಇಲಾಖೆ ಸರಿಪಡಿಸದೆ ಹೋದ್ರೆ ಇದೇ ನವೆಂಬರ್ 10ರಂದು ಜೆಸ್ಕಾಂ ಇಲಾಖೆಯ ಮುಂದೆ ಬೃಹತ್ ಪ್ರತಿಭಟನೆ ನಡೆಸುವಂತ ಎಚ್ಚರಿಕೆ ಕೂಡ ನೀಡಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಹೈಕೋರ್ಟ್ನಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರ್ತಕ್ಕಂತಹ ಈ ಒಂದು 200 ಯೂನಿಟ್ ವರೆಗೆ ವಿದ್ಯುತ್ ಬಿಲ್ ಫ್ರೀ ಅಂತಕ್ಕಂತಹ ಗ್ಯಾರಂಟಿಯನ್ನು ಕೊಟ್ಟಿದ್ರು. ಆದ್ರೆ ಇದೀಗ ಕಲಬುರಗಿಯ ಜನರು ಕಂಗಾಲಾಗಿ ಹೋಗಿದ್ದಾರೆ. ಯಾಕಂತಂದ್ರೆ ಈ ಕಲಬುರಗಿಯಲ್ಲಿ ಅದರಲ್ಲೂ ಪ್ರಮುಖವಾಗಿ ಜೇವರ್ಗಿ ತಾಲೂಕಿನ ಹಲವು ಗ್ರಾಮಗಳಲ್ಲಿ ರೈತರಿಗೆ ಹಾಗೂ ಅಲ್ಲಿರ್ತಕ್ಕಂತಹ ಸಾರ್ವಜನಿಕರಿಗೆ ವಿದ್ಯುತ್ ಬಿಲ್ ಎಷ್ಟು ಬಂದಿದೆ ಅಂತಂದ್ರೆ ಲಕ್ಷ ಗಟ್ಟಲೆ ಬಿಲ್ ಬಂದಿದೆ. ಹಾಗಾಗಿ ಅಲ್ಲಿರ್ತಕ್ಕಂತಹ ಸಾರ್ವಜನಿಕರು ಈ ವಿದ್ಯುತ್ ಬಿಲ್ ಅನ್ನು ಕಂಡು ಕಂಗಾಲಾಗಿ ಹೋಗಿದ್ದಾರೆ. ಹಾಗಾದ್ರೆ ಏನಿದು ವಿದ್ಯುತ್ ಬಿಲ್ನ ಕತೆ ನೋಡ್ಕೊಂಡು ಬನ್ನಿ. ಗೃಹ ಜ್ಯೋತಿ ಯೋಜನೆ ಮೂಲಕ ಉಚಿತ ವಿದ್ಯುತ್ ಅನ್ನ ನೀಡ್ತೇವೆ ಅನ್ನುವಂತ ಮಾತನ್ನ ಹೇಳಿದ ಸರ್ಕಾರ ಇದೀಗ ಜೇವರ್ಗಿ ತಾಲೂಕಿನ ಹಲವು ಗ್ರಾಮಗಳಲ್ಲಿನ ಜನರಿಗೆ ವಿದ್ಯುತ್ ಶಾಕ್ ಅನ್ನ ಕೊಟ್ಟಿರುವಂತ ಏನಾಗಿದೆ ಅಂತ ಹೇಳಿ ನಾನು ಅವರನ್ನೇ ಮಾತಾಡ್ತಾ ಹೋಗ್ತೀನಿ ನೇರವಾಗಿ. ಸರಿಗೆ ಏಕಾಏಕಿಯಾಗಿ ಇಷ್ಟು ಬಂದಿದೆ ಬಿಲ್ ಅಂತ ಹೇಳ್ತಾ ಇದ್ರೆ ಏನ್ ಸಮಸ್ಯೆ ಆಗಿರೋದು? ಸಮಸ್ಯೆ ಏನಾಗಿದೆ ಅಂತೇಳಿ ಜೆಸ್ಕಾಂ ಅಧಿಕಾರಿಗಳು ಹೇಳಬೇಕು. ಯಾಕೆಂತ ಹೇಳಿದ್ರೆ ಕಳೆದ ಹಲವಾರು ತಿಂಗಳಿಂದ ಇವರು ಬಿಲ್ ಕಟ್ಕೊತ ಬಂದಿದ್ದಾರೆ. ಏನು ಗೃಹ ಜ್ಯೋತಿ ಮೂಲಕ ಸ್ಕೀಮ್ ಸ್ಟಾರ್ಟ್ ಆಗ ಜೀರೋ ಬಿಲ್ ಮಾಡೋಕ್ಕಿಂತ ಮುಂಚೆ ಏನು ಬಾಕಿ ಇತ್ತು ಅದೆಲ್ಲ ಕಟ್ಟಿಸ್ಕೊಂಡಾದ್ಮೇಲೆ ಜೀರೋ ಬಿಲ್ ಮಾಡಿದ್ದಾರೆ. ಇದುವರೆಗೂ 10 ತಿಂಗಳು 12 ತಿಂಗಳು ಜೀರೋ ಬಿಲ್ ಬಂದಿರತಕ್ಕಂಥದ್ದು ಹೋದ ತಿಂಗಳಿಂದ ಏಕಾಏಕಿ ಏನದ ಮನ್ಸಿಗೆ ಬಂದಂಗೆ ಬಿಲ್ ಕೊಟ್ಟಿದ್ದಾರೆ. 10,000, 18,000, 20,000, 44,000, 50,000, 1 ಲಕ್ಷದವರೆಗೂ ಬಿಲ್ ಕೊಟ್ಟಿದ್ದಾರೆ. 2 ಲಕ್ಷ ಕೊಟ್ಟಿದ್ದಾರೆ. ಒಬ್ರಿಗೆ 4 ಲಕ್ಷ ಕೊಟ್ಟಿದ್ದಾರೆ. ಆ 4 ಲಕ್ಷ ಕೊಟ್ಟಿರೋ ಇಲ್ಲಿ ಇರೋದನ್ನೇ ಇಲ್ಲ, ಬಾಂಬೆದಲ್ಲಿ ಇರ್ತಾರೆ. ಒಂದೇ ಒಂದು ರೂಮ್ ಇರ್ತಕ್ಕಂಥದ್ದು. ಇಂಥ ಅಕ್ರಮವೆಲ್ಲ ನಡೆದಿದೆ. ಇದನ್ನ ನಾವು ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳ ಗಮನಕ್ಕೆ ತಂದ್ರೆ ಬಾಕಿ ಅಂತ ಹೇಳ್ತಾರೆ.
ಬಂದಿದ್ದಾರೆ. ಯಾವ ಬಾಕಿ ಸ್ವಾಮಿ? 10 ತಿಂಗಳು ಜೀರೋ ಬಿಲ್ ಕೊಟ್ಟಿರ್ತಕ್ಕಂಥದ್ದು ಅವಾಗ ಇಲ್ಲದೆ ಇರ್ತಕ್ಕಂಥ ಬಾಕಿ ಈಗ ಎಲ್ಲಿಂದ ಬಂತು ಅಂತಕ್ಕಂಥ ಪ್ರಶ್ನೆ ಕೇಳಿದ್ರೆ ಅವರಲ್ಲಿ ಉತ್ತರ ಇಲ್ಲ. ಇಲ್ಲಿ ಉದಾಹರಣೆಗೆ ಇಲ್ಲಿ ಇದು ಜೀರೋ ಬಿಲ್ ಬಂದಿತ್ತು, ಈ ಸರ್ತಿ ಅವ್ರು 44,310 ರೂಪಾಯಿ ಬಂದಿದೆ. ಇದು ಏನದ ಜೀರೋ ಬಿಲ್ ಬಂದಿತ್ತು, ಈಗ 1,10,000 ಬಂದಿದೆ. ಇವರೆಲ್ಲ ಏನದ ಕಮರ್ಷಿಯಲ್ ಅಲ್ಲ ಇದು. ಇವ್ರು ಜನ ವಸತಿ ಮಾಡ್ತಕ್ಕಂಥದ್ದು, ಜನ ಏನದ ಕೂಲಿ ಮಾಡ್ತಕ್ಕಂಥವ್ರು, ಸಣ್ಣ ರೈತರು, ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರ್ತಕ್ಕಂಥ ಕಾರ್ಮಿಕರ ಮನೆಗಳು ಇವೆಲ್ಲ ಏನದ 2 ರೂಮು 3 ರೂಮು ಮ್ಯಾಕ್ಸಿಮಮ್ ಆ ಊರಲ್ಲಿ ಇರ್ತಕ್ಕಂಥ 4 ರೂಮ್ಗಿಂತ ದೊಡ್ಡ ಮನೆನೇ ಇಲ್ಲ. 3-4 ಫ್ಯಾನು, 3-4 ಲೈಟು, 1-2 ಫ್ಯಾನ್ ಬಳಕೆ ಮಾಡ್ತಕ್ಕಂಥ ಮನೆಗಳು ಇವೆಲ್ಲ 200 ಯೂನಿಟ್ ಒಳಗಡೆ ಬರ್ತಕ್ಕಂಥವು. ಹಾಗಾಗಿ ನೀವು ಏನು ಜಸ್ಕಾಂ ಅಧಿಕಾರಿಗಳು ಯಾವುದೋ ಒಂದು ಲೋಪ ಮಾಡಿದ್ದಾರೆ, ಆ ಲೋಪನ ಸರಿ ಮಾಡ್ಕೊಳ್ಬೇಕು. ಇಲ್ಲೇ ಇದ್ರೆ ನಾವು ಚಳವಳಿಗೆ ಇಳಿಬೇಕಾಗ್ತದೆ, ಅನಿವಾರ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ. ಮತ್ತೊಬ್ಬರು ಇದ್ದಾರೆ ಸರ್, ನಿಮ್ದು ಬಿಲ್ ಬಂದಿದ್ದೇನಾ? ಏನಾಗಿರೋದು? ಎಷ್ಟು ಗ್ರಾಮಸ್ಥರಿಗೆ ಈ ರೀತಿಯಾಗಿ ತೊಂದರೆ ಆಗಿದೆ? ಸರ್, ಸುಮಾರು ಯಳವಾರ್, ಸಿಗರ್ತಳ್ಳಿ, ಚಿಗರಳ್ಳಿ, ಸೋಮನಾಥಳ್ಳಿ, ಕೊಡಚಿ, ಲಕ್ನಾಪುರ್ ಇಂಥ ಸುಮಾರು ಗ್ರಾಮಗಳಿಗೆ ಹಿಂಗೆ ಬಂದೈತೆ. ಅದು ಇರೋದಕ್ಕೆ ಒಂದು ಮನೆ ಇರುತ್ತೆ, ಒಂದು ಲೈಟ್ ಸುಡ್ತಾರೆ. ಆ ಒಂದು ಲೈಟ್ ಸುಟ್ಟಲ್ಲಿ ಅವರಿಗೆ 50,000, 40,000, 30,000 ಬರ್ತಾ ಇರೋದು ಇದು ಸರಿಯಾದದ್ದಲ್ಲ. ಇದು KEB ಅಧಿಕಾರಿಗಳು ಇದು ದೊಡ್ಡ ಫ್ರಾಡ್ ಮಾಡ್ತಾ ಇದ್ದಾರೆ. ಯಾಕೆ ಫ್ರಾಡ್ ಅಂತ ಹೇಳ್ತಾ ಇವಿ ಅಂದರೆ 20,000, 30,000 ಬಿಲ್ ಬಂದಂಥ ಸಂದರ್ಭದಲ್ಲಿ ಆ ರೈತರಿಗೆ ಏನು ಹೇಳ್ತಾರೆ ಅಂದರೆ, ನೀವು ಕಡಿಮೆ ಮಾಡಿರಿ, ನಾವು ಎಲ್ಲ ನಿಮ್ಗೆ ಮನ್ನಾ ಮಾಡ್ತೀವಿ ಅನ್ನೋಂಥ ಮಾತು ಹೇಳಿ ಅವ್ರ ಬಳಿ 15,000 ಕಟ್ಕೊಂಡು 30,000 ಇದ್ದವರಿಗೆ ಉಳಿದ 15,000 ಮನ್ನಾ ಮಾಡ್ತೀವಿ ಅಂತ ಹೇಳಿದರೆ ಇದರ ಅರ್ಥ ಏನಂದ್ರೆ ಇವ್ರಿಗೆ ಮನ್ನಾ ಮಾಡುವಂಥ ಅಧಿಕಾರ ಇದೆಯಾ? ಇಲ್ಲ. ಮನ್ನಾ ಮಾಡ್ತೀವಿ ಹಿಂಗೆಲ್ಲ ಮಾಡ್ತಾರಂದ್ರೆ ಇದು ದೊಡ್ಡ ಫ್ರಾಡ್ ಇದೆ. ಇದಿಷ್ಟು ಇಲ್ಲಿನ ಗ್ರಾಮಸ್ಥರು ಮತ್ತೆ ರೈತರು ಹೇಳ್ತಾ ಇರುವಂಥದ್ದು. ಆಗಿರುವಂಥ ಸಮಸ್ಯೆ ಜಸ್ಕಾಂ ಇಲಾಖೆ ಸರಿಪಡಿಸದೆ ಹೋದರೆ ಇದೇ ನವೆಂಬರ್ 10ರಂದು ಜಸ್ಕಾಂ ಇಲಾಖೆಯ ಮುಂದೆ ಬೃಹತ್ ಪ್ರತಿಭಟನೆ ನಡೆಸುವಂತ ಎಚ್ಚರಿಕೆ ಕೂಡ ನೀಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರ್ತಕ್ಕಂತಹ ಈ ಒಂದು 200 ಯೂನಿಟ್ ವರೆಗೆ ವಿದ್ಯುತ್ ಬಿಲ್ ಫ್ರೀ ಅಂತಕ್ಕಂತಹ ಗ್ಯಾರಂಟಿಯನ್ನು ಕೊಟ್ಟಿದ್ರು. ಆದ್ರೆ ಇದೀಗ ಕಲಬುರಗಿಯ ಜನರು ಕಂಗಾಲಾಗಿ ಹೋಗಿದ್ದಾರೆ. ಯಾಕಂತಂದ್ರೆ ಈ ಕಲಬುರಗಿಯಲ್ಲಿ, ಅದರಲ್ಲೂ ಪ್ರಮುಖವಾಗಿ ಜೇವರ್ಗಿ ತಾಲೂಕಿನ ಹಲವು ಗ್ರಾಮಗಳಲ್ಲಿ ರೈತರಿಗೆ ಹಾಗೂ ಅಲ್ಲಿರ್ತಕ್ಕಂತಹ ಸಾರ್ವಜನಿಕರಿಗೆ ವಿದ್ಯುತ್ ಬಿಲ್ ಎಷ್ಟು ಬಂದಿದೆ ಅಂತಂದ್ರೆ ಲಕ್ಷ ಗಟ್ಟಲೆ ಬಿಲ್ ಬಂದಿದೆ. ಹಾಗಾಗಿ ಅಲ್ಲಿರ್ತಕ್ಕಂತಹ ಸಾರ್ವಜನಿಕರು ಈ ವಿದ್ಯುತ್ ಬಿಲ್ ಅನ್ನು ಕಂಡು ಕಂಗಾಲಾಗಿ ಹೋಗಿದ್ದಾರೆ. ಹಾಗಾದ್ರೆ ಏನಿದು ವಿದ್ಯುತ್ ಬಿಲ್ನ ಕತೆ ನೋಡ್ಕೊಂಡು ಬನ್ನಿ. ಗೃಹ ಜ್ಯೋತಿ ಯೋಜನೆ ಮೂಲಕ ಉಚಿತ ವಿದ್ಯುತ್ ಅನ್ನ ನೀಡ್ತೇವೆ ಅನ್ನುವಂತ ಮಾತನ್ನ ಹೇಳಿದ ಸರ್ಕಾರ ಇದೀಗ ಜೇವರ್ಗಿ ತಾಲೂಕಿನ ಹಲವು ಗ್ರಾಮಗಳಲ್ಲಿನ ಜನರಿಗೆ ವಿದ್ಯುತ್ ಶಾಕ್ ಅನ್ನ ಕೊಟ್ಟಿರುವಂತ ಏನಾಗಿದೆ ಅಂತ ಹೇಳಿ ನಾನು ಅವರನ್ನೇ ಮಾತಾಡ್ತಾ ಹೋಗ್ತೀನಿ ನೇರವಾಗಿ. ಸರಿಗೆ ಏಕಾಏಕಿಯಾಗಿ ಇಷ್ಟು ಬಂದಿದೆ ಬಿಲ್ ಅಂತ ಹೇಳ್ತಾ ಇದ್ರೆ ಏನ್ ಸಮಸ್ಯೆ ಆಗಿರೋದು? ಸಮಸ್ಯೆ ಏನಾಗಿದೆ ಅಂತೇಳಿ ಜಸ್ಕಾಂ ಅಧಿಕಾರಿಗಳು ಹೇಳಬೇಕು. ಯಾಕೆಂತ ಹೇಳಿದ್ರೆ ಕಳೆದ 10 ಹಲವಾರು ತಿಂಗಳಿಂದ ಇವರು ಬಿಲ್ ಕಟ್ಕೊತ ಬಂದಿದ್ದಾರೆ. ಏನು ಗೃಹ ಜ್ಯೋತಿ ಮೂಲಕ ಸ್ಕೀಮ್ ಸ್ಟಾರ್ಟ್ ಆಗ ಜೀರೋ ಬಿಲ್ ಮಾಡೋಕ್ಕಿಂತ ಮುಂಚೆ ಏನು ಬಾಕಿ ಇತ್ತು ಅದೆಲ್ಲ ಕಟ್ಟಿಸ್ಕೊಂಡಾದ್ಮೇಲೆ ಜೀರೋ ಬಿಲ್ ಮಾಡಿದ್ದಾರೆ. ಇದುವರೆಗೂ 10 ತಿಂಗಳು 12 ತಿಂಗಳು ಜೀರೋ ಬಿಲ್ ಬಂದಿರತಕ್ಕಂಥದ್ದು ಹೋದ ತಿಂಗಳಿಂದ ಏಕಾಏಕಿ ಏನದ ಮನ್ಸಿಗೆ ಬಂದಂಗೆ ಬಿಲ್ ಕೊಟ್ಟಿದ್ದಾರೆ. 10,000, 18,000, 20,000, 44,000, 50,000